ಇದು ಫಾರ್ವರ್ಡ್ ಬಯಾಸ್ ಕಂಡೀಷನಲ್ಲಿ. ಫಾರ್ವರ್ಡ್ ಬಯಾಸ್ ಅಂತಂದರೆ ಏನು? ಇದು ಪಿ ರೀಜನ್, ಇದು ಎನ್ ರೀಜನ್. ಈ ಪಿ ರೀಜನ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಆ್ಯಂಡ್ ಎನ್ ರೀಜನ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ ಫಾರ್ವರ್ಡ್ ಬಯಾಸ್ಡ್. ಅಂದರೆ ಪಿ ರೀಜನ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಎನ್ ರೀಜನ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಪಿ ಟು ಪಿ, ಎನ್ ಟು ಎನ್ ಕನೆಕ್ಟ್ ಮಾಡಿದ್ರೆ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಆವಾಗ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಫ್ರಮ್ ಪಿ ಟು ಎನ್. ಆ್ಯಂಡ್ ರಿವರ್ಸ್ ಬಯಾಸ್ ಅಂತಂದರೆ ಏನು? ರಿವರ್ಸ್ ಬಯಾಸ್ ಅಂತಂದರೆ ಪಿ ರೀಜನ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಎನ್ ರೀಜನ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಇದು ರಿವರ್ಸ್ ಬಯಾಸ್. ಪಿ ಟು ಎನ್ ಕನೆಕ್ಟ್ ಮಾಡಿದ್ವಿ, ಎನ್ ಟು ಪಿ ಕನೆಕ್ಟ್ ಮಾಡಿದ್ವಿ. ಸೊ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಕರೆಂಟ್ ಹಿಂಗೆ ಫ್ಲೋ ಆಗಬೇಕು, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯಿಂದ ಈ ಕಡೆಗೆ ಫ್ಲೋ ಆಗಬೇಕು. ಬಟ್ ಡಯೋಡ್ ಇರೋದ್ರಿಂದ ಡಯೋಡ್ ಕರೆಂಟ್ನ ಫ್ಲೋ ಮಾಡಲ್ಲ. ಸೊ ದೆರ್ ವಿಲ್ ಬಿ ನೋ ಕರೆಂಟ್ ಇನ್ ದ ಡಯೋಡ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಇನ್